ನಮಸ್ಕಾರ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಸ್ಪೆಷಲ್ ಏನಪ್ಪ ಅಂತಂದರೆ, ನೀವು ಆಲ್ರೆಡಿ ನೋಡಿರ್ಬೋದು ತಮ್ನೇಲ್ನಲ್ಲಿ. ಮೀಶೋಯಿಂದ ನಾನು ಅಡುಗೆ ಮನೆನ ಡೆಕೋರೇಟ್ ಮಾಡೋದಕ್ಕೆ ಕೆಲವೊಂದು ಐಟಮ್ಸ್ನ ನಾನು ತೊಗೊಂಡಿದ್ದೀನಿ. ಅದನ್ನ ನಿಮ್ಮ ಜೊತೆ ಶೇರ್ ಮಾಡೋಣ, ನಾನು ಏನು ತೊಗೊಂಡಿದ್ದೀನಿ ಅಂತಂದು ಶೇರ್ ಮಾಡೋಣ ಅಂತೇಳಿ ಈ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ನಮ್ಮ ಮನೆ ಅಡುಗೆ ಮನೆ ಸ್ವಲ್ಪ ಪ್ಲೈನಾಗಿ ಕಾಣ್ತಾ ಇತ್ತು, ಹಾಗೆ ಸ್ವಲ್ಪ ಚೆನ್ನಾಗಿದೆ, ಸ್ವಲ್ಪ ಪುಟ್ಟದಾಗಿ ಮೇಕರ್ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಐಟಮ್ಸ್ನ ತಂದಿದ್ದೀನಿ. ತುಂಬ ಜಾಸ್ತಿ ಏನು ತಂದಿಲ್ಲ, ಕೆಲವೊಂದು ತಂದಿದ್ದೀನಿ ಅಷ್ಟೇ. ಅದನ್ನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಬಿಟ್ಟು ಈ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಬನ್ನಿ ಹೇಗೆ ಏನೇನು ತಂದಿದ್ದೀನಿ ಅಂತ ನೋಡೋಣ. ಮೊದಲಿಗೆ ಸ್ಟ್ಯಾಂಡು ಬೇಕಾಗಿತ್ತು, ಹಾಗಾಗಿ ಈ ಸ್ಟ್ಯಾಂಡಿನ ಹಲಿಗೆನ ತಗೊಂಡಿದ್ದೀನಿ. ಬಂದ ತಕ್ಷಣ ಓಪನ್ ಮಾಡಿದ್ದೆ. ಏನಕ್ಕೆ ಅಂತಂದರೆ ಏನು ಕೊಟ್ಟಿದ್ದಾರೆ ಅನ್ನೋ ಕುತೂಹಲ ಇರುತ್ತಲ್ಲ ನನಗೂ, ಹಾಗಾಗಿ ತಂದಿದ ತಕ್ಷಣ ನಾನು ಓಪನ್ ಮಾಡಿದ್ದೆ. ತುಂಬಾ ಚೆನ್ನಾಗಿದೆ ನೋಡಿ, ಇದು ತುಂಬ ಭಾರ ಇದೆ, ನೋಡೋದಕ್ಕಷ್ಟೇ ಈ ಥರ ಕಾಣ್ತಿರ್ಬೋದು. 6 ಪೀಸಸ್ ಬಂದಿದ್ದಾವೆ ಎಲ್ಗೆ. ಇದರಲ್ಲಿ ಸ್ಟ್ಯಾಂಡ್ ಆಗುತ್ತೆ, ಇದಕ್ಕೆ ಸ್ಕ್ರೂನು ಸಹ ಕೊಟ್ಟಿದ್ದಾರೆ. ಈ ಥರ ಸ್ಕ್ರೂ ಕೊಟ್ಟರೆ ಇದರ ಸಹಾಯದಿಂದ ಇದನ್ನ ಸ್ಟಾರ್ಟ್ ಮಾಡ್ಬೋದು. ಇದೆಲ್ಲ ಅನ್ಬಾಕ್ಸ್ ಮಾಡಿಬಿಟ್ಟು ಆಮೇಲೆ ಸ್ಟಾರ್ಟ್ ಮಾಡ್ಕೊಳ್ಳೋಣ. ನೆಕ್ಸ್ಟು ಇದಕ್ಕೆ ಬಾಕ್ಸಸ್ ಬೇಕಲ್ವಾ, ಸ್ಟ್ಯಾಂಡ್ ಒಳಗೆ ಬಾಕ್ಸ್ ಇಡೋದಕ್ಕೆ ಬಾಕ್ಸಸ್ ಬೇಕು. ಹಾಗಾಗಿ ಒಂದು ಎಷ್ಟಿದೆ ಅಂತ ಎಣಿಸಿಲ್ಲ, ಬಂದ ತಕ್ಷಣ ನೋಡಿದಷ್ಟೇ ಕುತೂಹಲದಿಂದ ಏನೇನು ಬಂದಿದೆ ನೋಡೋಣ ಅಂತ ಅಂದ್ಬಿಟ್ಟು ಬಾಕ್ಸು. ಓಹೋ, ಒಂದು ಬಾಕ್ಸಲ್ಲಿ 4 ಬಾಕ್ಸ್ ಇದೆ. ಒಂದು ಬಾಕ್ಸಲ್ಲೇ 4 ಬಾಕ್ಸ್ ಹಾಕಿ ಕೊಟ್ಟಿದ್ದಾರೆ ಅಂತಂದರೆ ಟೋಟಲ್ ಆಗಿ 16 ಬಾಕ್ಸ್ ಕೊಟ್ಟಿದ್ದಾರೆ. 500 ರೂಪಾಯಿಗೆ ಇದು ವರ್ತ್ ಅಲ್ವಾ? ತುಂಬ ಕಡಿಮೆ ಬೆಲೆಗೆ ಈ ಥರ ಬಾಕ್ಸ್ಗಳು ಸಿಕ್ಕಿದ್ದಾವೆ. ನಾನು ಜಾಸ್ತಿ ಏನು ವಸ್ತುಗಳೇನು ತಗೊಂಡಿಲ್ಲ, ಕೆಲವೊಂದು ಏನು ಬೇಕೋ ಸಿಂಪಲ್ ಆಗಿ ತಗೊಂಡಿದ್ದೀನಿ. ಇದು ಈ ಥರ ಗೋಡೆಗೆ ಹಾಕ್ಕೊಳ್ಳೋದಕ್ಕೆ ಈ ಥರ ನವಿಲಿನ ತಗೊಂಡಿದ್ದೀನಿ. ಈ ಥರದ್ದು ಇದಕ್ಕೆ ವಾಲ್ ಸ್ಟಿಕ್ಕರ್ ಏನಂತಾರೆ ಗೊತ್ತಿಲ್ಲ ನನಗಿದು ಏನಂತಂದ್ಬಿಟ್ಟು ಈ ಥರ ತಗೊಂಡಿದ್ದೀನಿ. ನೆಕ್ಸ್ಟು ವಾಲ್ ಸ್ಟಿಕ್ಕರ್ ತೊಗೊಂಡಿದ್ದೀನಿ. ಈ ಥರದ್ದೊಂದು ತೊಗೊಂಡಿದ್ದೀನಿ. ಬಿರ್ಲಿ ಅಂತೇಳಿ ತೊಗೊಂಡಿದ್ದೀನಿ. ನೆಕ್ಸ್ಟು ಈ ಥರ ಸ್ಟಿಕ್ಕರನ್ನು ತೊಗೊಂಡಿದ್ದೀನಿ. ಇಷ್ಟು ಐಟಮ್ಸ್ನ ತೊಗೊಂಡಿದ್ದೀನಿ ನಾನು. ಇದನ್ನ ಹೇಗೆ ಮೇಕ್ ಓವರ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ, ನೋಡ್ಬೋದು. ಜಾಸ್ತಿ ಐಟಮ್ಸ್ ಏನು ತೊಗೊಂಡಿಲ್ಲ, ಸ್ವಲ್ಪ ಅಷ್ಟೇ ತೊಗೊಂಡಿದ್ದು. ಒಂದು 5-6 ಐಟಮ್ಸ್ ತೊಗೊಂಡಿದ್ದೀನಿ ಅಷ್ಟೇ, ಸಿಂಪಲ್ ಆಗಿ ಮೇಕ್ ಓವರ್ ಮಾಡ್ಕೊಳ್ಳೋದಕ್ಕೆ. ಈಗ ಸ್ಟ್ಯಾಂಡ್ ಹೇಗೆ ಫಿಟ್ ಮಾಡೋದು ಅಂತೇಳಿ ನೋಡೋಣ ಬನ್ನಿ. ಮೊದಲಿಗೆ ಈ ಹಲಿಗೆ ತಗೊಂಡು ಅಕ್ಕಪಕ್ಕ ಈ ಥರ ನಿಲ್ಲಿಸ್ಕೋಬೇಕು. ಈ ಥರ ಹೋಲ್ ಇರುತ್ತಲ್ಲ, ಆ ಥರ ಹಲಿಗೆನೇ ತೊಗೋಬೇಕು. ಬೇರೆ ಹಲಿಗೆಗೆ ಈ ಥರ ಹೋಲಿಲ್ಲ, ಇವೆರಡು ಹಲಿಗೆಗೆ ಹೋಲಿದೆ. ಹಾಗಾಗಿ ಅಕ್ಕಪಕ್ಕ ನಿಲ್ಲಿಸ್ಕೊಂಡ್ಬಿಟ್ಟು ಕೆಳಗಡೆ ಒಂದು ಸ್ಟ್ಯಾಂಡ್ ಇರುತ್ತಲ್ವ, ಈ ಥರ ಸ್ಟ್ಯಾಂಡ್. ಈಗ ಇಲ್ಲಿಗೆ ಸ್ಕ್ರೂ ಹಾಕೊಬೇಕು. ಈ ಭಾಗಕ್ಕೆ, ಯಾವ ಭಾಗಕ್ಕೆ ಅಂದರೆ ಈ ಭಾಗಕ್ಕೆ. ಇಲ್ಲಿ ಹೊರಗಡೆ ಕೊಟ್ಟರೆ ಈ ಸೈಡು ಫಿಟ್ ಆಗಿದೆ. ಈಗ ಈ ಸೈಡ್ ಒಂದು ಹಾಕಿ ಮಾಡ್ಕೋಬೇಕು. 2 ಸೈಡ್ ಆಗಿದೆ. 2 ಸೈಡ್ ಫಿಟ್ ಆದರೆ ಸಾಕು, 3/4% ನಮ್ಮ ಕೆಲಸ ಮುಗಿದಿದೆ ಅಂತಲೇ ಅರ್ಥ. ಈಗ ಈ ಕಡೆ ಒಂದು ಸ್ಕ್ರೂ, ಈ ಕಡೆ ಒಂದು ಸ್ಕ್ರೂ ಹಾಕೊಂಡ್ಬಿಡೋಣ. ಇವಿಷ್ಟು ಫಿಟ್ ಮಾಡಿದಾಯಿತು. ಫೈನಲಿ ಇದೊಂದೇ ಇರೋದು, ಇದೊಂದು ಫಿಟ್ ಮಾಡಿಬಿಟ್ರೆ ಆಯಿತು, ನಮ್ಮ ಸ್ಟ್ಯಾಂಡ್ ರೆಡಿ ಆಗುತ್ತೆ.
ಫೈನಲ್ಲಿ ಸ್ಟ್ಯಾಂಡ್ ರೆಡಿ ಆಯಿತು. ಇದಕ್ಕೆಲ್ಲ ಬಾಕ್ಸ್ ಎಲ್ಲ ಹಾಕಿ ನೀಟಾಗಿ ಮೇಕ್ ಓವರ್ ಮಾಡೋದಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ. ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಇಂದಿನ ವಿಡಿಯೋ ಹೀಗಿತ್ತು. ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಈಗ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.